ಅಲ್ಲ ಪಾರ್ತಿ ಇನ್ನು ಸ್ವಲ್ಪ ದಿವಸ ಉಂಟೋಯ್ತಾಳೆ ಅಲ್ಲಿಗಟ್ಟವ ಏನಾರು ಬೆಣ್ಣೆಗಿನ ತಂದ್ಬಿಟ್ಟು ಕರಗಿಸ್ಕೊಟ್ಬಿಡೋಕ್ಕಾಯ್ತದೆ. ಬೆಣ್ಣೆ ಕಾಯಿಸ್ಕೊಟ್ರೆ ಅಚ್ಚುಕಟ್ಟಿಗೆ ಮುಗಿನೂ ಅವಳುವೆ ಉಣ್ಕೊತಾಳೆ. ಮುಗಿಗೆ ಉಸಿ ಮೆತ್ತಗನ್ನ ಮಾಡಿಬಿಟ್ಟು ಒಂಚೂರು ಬೆಣ್ಣೆ ಹಾಕಿ ತಿನ್ನಿಸ್ಕೊಟ್ರು ಆಯ್ತದೆ. ತಳಪೋಗಿ ಬೆಣ್ಣೆನಾರು ತಗೊಬರೋಕ್ಕಾಯ್ತದೆ. ಈಗ ಕಡಿತ ಕುತ್ಕೋತೀವಿ ಅಂದರೆ ಆದದ ಅದು ಇದು ಹೊಂದಿಸ್ಬೇಕು ಮುಟ್ಟಬೇಕು. ಕಡಿದ್ರೆ ಒಂದು ಪಾಟಿ ಬರ್ತದೆ, ಸಾಕಾಕಿಲ್ಲ ಅಚ್ಚುಕಟ್ಟಾಗಿ ಉಂಡ್ಲಿ ತಗೊಬತ್ತೀನಿ ಒಂದು 4-5 ಸೇರ. ಲಕ್ಷ್ಮಿ ಲಕ್ಷ್ಮಿ ಆಗ್ಲೇ ಕರ್ದೀನಿ ಎತ್ತಾಗೊಂಟದ್ದು ಇವಳು. ಲಕ್ಷ್ಮಿ ಅಲ್ಲ ಕಣತ್ತೆ, ಅದು ಯಾಕೆ ತಂಗೆ ಕಿರ್ಚ್ಕೊತಿದ್ದೀರಿ? ಕುಳ್ಳಂಗೆ ಊಟ ಹಾಕೊಡ್ತಿದೆ ಕತೆ. ಏನು ಊಟ ಇಕ್ಕೊಡ್ತಿದ್ದ? ಇಕ್ಕೊಟ್ಟಾಯ್ತಾ? ಇಕ್ಕೊಟ್ಬಿಟ್ಟು ಕೈ ತೊಳ್ಕೊಂಡು ಹೋದೆ, ತಟ್ಟೆ ಹಚ್ಚಿಟ್ಟು ಬಂದೆ ಕತೆ. ಏನತ್ತೆ? ಅದೇ ಪಾರ್ವತಿ ಹೊಂಟೋಯ್ತಾಳಲ್ಲ, ಒಂದು ಪಾಟಿ ಬೆಣ್ಣೆನರುವೆ ತಂದ್ಬಿಡೋಣ ಅಂತ. ಬೆಣ್ಣೆ ತಂದಿರಾ? ಎಲ್ಲಿ ತಂದಿರಿ? ಬೆಣ್ಣೆ ಮಾಡ್ತಾಳಲ್ಲ ಅದೇ ಸಣ್ಣಿ ಅವಳೊಟ್ಟಿಗೆ ಹೋಯ್ತೀನಿ ತಗೋ. ಹಳೆಯ ಬೆಣ್ಣೆನ ಮಡಿಕ ಕೂತಿರ್ತಾಳೆ. ಜಲ್ದಿ ಹೋಯ್ತೀನಿ ಒತ್ತರ್ನಾಗೆ ಹಚ್ಕರ ಕಡ್ತಿರ್ತಾಳೆ ಅಂತ 10 ಗಂಟೆ ಆಯಿತು. ಇದ್ರೆ ತಗೊಬತ್ತೀನಿ. ಆವತ್ತೇ ಹೇಳಿದೆ 4-5 ಸೇರು ಮಡಗಿರು ಬತ್ತೀನಿ ಅಂತ ಇಸ್ಕೊಬಂದ್ಬಿಡ್ತೀನಿ ತಾಳು. ಅಲ್ಲ ಕಣತೆ, ನಾವೇ ಕಡ್ಕೊಂಡ್ರೆ ಆಯ್ಕಿಲ್ವಾ? ಅಲ್ಲ ಕಡ್ಕೊಳಕಾಯ್ತದೆ. ಎಷ್ಟು ಬಂದದು ಅನ್ನೋದು ಪಾಟಿ ಬರ್ತದಲ್ಲ, ಡೈರಿಗೆ ಹಾಕ್ಬಿಡ್ತಾರೆ. ಡೈರಿಗೆ ಇರಲಿ ಆಮೇಲೆ ಅವ್ರಿವ್ರು ಬಳಸ್ಕೊತಾರಲ್ಲ. ಕಡ್ಕೊಳ್ಳೋದು ಒಂದು ಪಾಟಿಯ. ಅವಳು ಚೆನ್ನಾಗಿ ಮಾಡ್ತಾಳೆ ಬೆಣ್ಣೆಯ, ಭಾರಿಯ ಚೆನ್ನಾಗಿರೋ ಬೆಣ್ಣೆ ಕೊಡ್ತಾಳೆ. ಅಲ್ಲೇ ಅಲ್ವಾ ಇಬ್ಬರಿಗೆಲ್ಲ ಮಾಡಿಗಿದ್ದೀರ ತಿನ್ಸೋದು. ತಗೊಬತ್ತೀನಿ ತಾಳು. ಸರಿ ಕತ್ ಹೋಗಿ ತಗೊಬನ್ನಿ. ನಾವು ಮಾಡಿದ್ರೆ ಪಾಟಿ ಬರೋದು ಒಂದೇ ಪಾಟಿ ಬರ್ತದೆ. ಗೋಲಿ ಹತ್ರಕ್ಕೆ ಹೋಗಿ ಅಲ್ಲೇ ತಂದ್ಬಿಡಿ. ಎಷ್ಟು ತಂದಿರಿ? ಒಂದು 4-5 ಸೇರು ತರೋದು ಅನ್ಕೊಂಡಿನಿ. ಸಾಕಾದದ? 4-5 ಸೇರು ತಂದಿರಾ? ಎಷ್ಟಂತೆ ಒಂದು ಸೇರು? 150 ಅಂತೆ. ಏನತ್ತೆ 150 ರೂಪಾಯಿ? ಅಷ್ಟು ಕೊಟ್ಬಿಟ್ಟು ತರಬೇಕಾ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಕಡಿಮೆ ಮಾಡ್ಕೊಳ್ಳಿ ಅನ್ನಿ. ಒಂದು 5 ಸೇರು ತಗೋತೀವಿ, 100 ರೂಪಾಯಿ ಮಾಡಿ ಕೊಡಿ ಅನ್ನಿ. ಅಲ್ಲ ಯಾವ ಕಾಲದಲ್ಲಿದ್ದು ನೀನು ಕೊಟ್ಟಾರ? ಕೊಡೋಕ್ಕಿಲ್ಲ ಕತೆ. ಕೇಳಿದ್ಕೆ ಒಂದು 5 ರೂಪಾಯಿ ಕಡಿಮೆ ಮಾಡ್ಕೊತೀನಿ ಅಂದವಳೆ. ಅಷ್ಟು ಮಾಡ್ಕೊಳಕ್ಕಿಲ್ಲ ಕತೆ. ಆಗಲೇ 100 ರೂಪಾಯಿ 110 ರೂಪಾಯಿ ಇತ್ತು, ಈಗ 150 ರೂಪಾಯಿ ಮಾಡ್ಕೊಂಡವಳೆ. ತಗೊಬತ್ತೀನಿ ತಗೋ. ಅದೇ ಅದ್ರ ಬದಲು ಡೈರಿ ಇರ್ತದಲ್ಲ, ಇವಾಗ ಪಾಟಿ ಹಚ್ಚು ನನಗೆ ಅದನ್ನೇ ತಂದ್ಬಿಟ್ರೆ ಚೆನ್ನಾಗಿರ್ತದೆ ಕಣತೆ. ಕೆಜಿಗೆ 500 ರೂಪಾಯಿ 600 ರೂಪಾಯಿ ಆಗದೇನೋ, ಅದನ್ನೇ ತಂದ್ಬಿಡಿವ್ರಿ. ಬೇಡಕತ್ತಿರು ಇದೆಯಾ ಈಗ ಮಾಡಿರೋದು ಒಳ್ಳೆ ಗಮ್ಮಂತ ಇರ್ತದೆ. ಅದು ಬೇಡಕ ಸುಮ್ಮಿರು. ಅದೊಂಥರವ ಅವ್ರೇನೋ ಮಿಸ್ಕಿಸಿನಲ್ಲಿ ಮಾಡೋದಂತೆ. ಇರಪ್ಪವ್ರನ್ನೆಲ್ಲ ಇರೋದನ್ನೆಲ್ಲನೂ ಸತ್ಮಾಂಸನೆಲ್ಲನೂ ಕರೆಕ್ಟ್ ಹೇಳ್ಕೊಂಡದಂತೆ ಹಂಗಂತಾರೆ ಜನಗಳೆಲ್ಲವ. ಸುಮ್ಮಿರು ಬೇಡಕತ್ತೆ. ಇಲ್ಲೆಯ ಅಷ್ಟು ಅಚ್ಚುಕಟ್ಟಾಗಿ ಬೆಣ್ಣೆ ಮಾಡ್ತಾಳಲ್ಲ ಸಣ್ಣಿ, ಅವಳ ಒಂದು ಪಾಟಿ ತಂದ್ಬಿಡ್ತೀನಿ. ಎಷ್ಟು ಥರನೇ 5 ಸೇರು ಥರನೇ? ಅಲ್ಲ ಕಣತ್ತೆ, 150 ರೂಪಾಯಿ ಅಂತ ಹುಸಿ ಇರೋದ. 150 300 300 600 750 ರೂಪಾಯಿ ಆಯ್ತದಲ್ಲತ್ತೆ. ಅಯ್ಯೋ ಆದರೆ ಆಗಲಿ ತಕೋ. ಪಾರತಿ ಹೊಂಟೋಯ್ತಾಳಲ್ಲ, ಕರಗಿಸ್ಬಿಟ್ಟು ಕೊಟ್ಟಿಳ್ಸೋಕಾಯ್ತದೆ ಗಂಡನ ಮನೆಗೆ. ಆಮೇಲೆ ಎಲ್ಲನೂ ರೆಡಿ ಮಾಡ್ಕೊ. ಬಟ್ಟೆ ಬರೀ ಎಲ್ಲ ತರಬೇಕು ಅನ್ನಂಗದೆ. ತರಬೇಕು. ಹೋಗೋದಂದ್ರೆ ನೀವು ನನ್ನೆವು ತಕಬ ಅಂತ ಕೂತಿದ್ದೀರಲ್ಲ. ಅಯ್ಯೋ ರವಿ ಮದುವೆಗೆ ಅಲ್ಲಿಗೆಲ್ಲ ಸುತ್ತಿರಾಗ ಸಾಕಾಗ್ಬಿಟ್ಟದೆ. ಇನ್ನೇನು ಮಗಿಗೆ ಎಲ್ಲ ತಂದಾಯ್ತು. ಬೆಳ್ಳಿ ಕಾಲ್ಚೇನು, ಪಾರ್ತಿ ಕಾಲ್ಚೇನು, ಆಮೇಲೆ ಉಡ್ದಾರ ಉಂಗ್ರ ಎಲ್ಲ ತಂದಾಯ್ತು. ಇನ್ನೇನು ಬಟ್ಟೆ ಬರೀತಾನೆ. ನಾನು ಹೋಗ್ತಂದ್ರೆ ನಾನು ತರವ ಉಪ್ಪಾರ. ಅವ್ರು ನೋಡಿದ್ರೆ ತಾನೇ ತಾನು ತಗೋಬೇಕಾಗಿರೋದು. ಅವ್ರು ನೋಡಿದ್ನ, ಅವ್ರು ಇಷ್ಟಪಟ್ಟಿದ್ನ. ಸುಮ್ಮನೆ ಹೋಗಿ ನಾನು ಒಂದ್ಸಲ ಏನು ಮಾಡೋಕ್ಕೆ, ನೀನೇ ಹೋಗು. ಮಾಲಗೆಲ್ಲ ಬಂದಾಳೇನೋ ಜೊತೆ ಕರ್ಕೊಂಡು. ಭಾರತಿ ಬಂದರೆ ಅವಳನ್ನ ಕರ್ಕೊಂಡು ಹೋಗು. ರತ್ನಿ ತರನ್ ಕರಿವೆ. ಅವ್ರು ಬರೋಕ್ಕೆಲ್ಲ ತಕೊಳ್ಳಿ. ಸುಮ್ಮನೆ ಕರೆದ್ಬಿಟ್ಟು ನಿಷ್ಠೂರ ಆಗತ್ಕೆ ಏನು ಬೇಡಕತೆ. ಮಾಲನೂ ಬೇಡ, ಭಾರತಿನೂ ಬೇಡ. ಗಿರ್ಜುನ್ ಕರಿತೀನಿ ತಾಳಿ. ಬಂದರೆ ಅವಳನ್ನೇ ಕರ್ಕೊಬತ್ತೀನಿ. ಗಿರ್ಜುನ್ ಕರ್ಕೊಬೋದಿಯಾ? ಸರಿ ಕರ್ಕೊಂಡು ಹೋಗು. ಅಲ್ಲ ಭಾರತಿ ಇಕ್ಕೊಳ್ಳೋಳು ಉಟ್ಕೊಳ್ಳೋಳು, ಅವಳನ್ನ ಕರ್ಕೊಂಡ್ರೆ ಆಯ್ತತಿಲ್ವಾ? ಏನು ಮಾಡೋಕ್ಕೆ, ಮಗ ಎಲ್ಲ ಹೊಟ್ಟೆ ಉಡ್ತದೆ ಕತೆ. ಅವಳು ಹೊಟ್ಟಿಲಿರ್ಲಿ, ಗಿರ್ಜನ್ನೇ ಕರ್ಕೊಬತ್ತೀನಿ. ನಿನ್ನೆ ಹೊಟ್ಟಿಗೆ ಬಂದಿದ್ದಲ್ಲ, ಆಗ ಕರೆದೆ ಬಾದ ಅದಕ್ಕೆ. ಸರಿ ಕಣಕ್ಕೆ ಬರ್ತೀನಿ ಕೂಡ, ಈಗ ಸದ್ಯಕ್ಕೇನು ಕೆಲಸ ಇಲ್ಲ ಅಂತ ಅಂದವಳೆ. ಬಂದರೆ ಕರ್ಕೊಬೋಯ್ತೀನಿ. ಸರಿ ಆಯ್ತದೆ ಕತೆ. ಹಂಗೆ ಮಾಡು. ಅಚ್ಚುಕಟ್ಟಾಗಿರೋದ ಪಾರ್ತಿಗೆ ಸೀರೆ ತಂದ್ಬಿಡು. ಇನ್ನು ಮಾಲನ್ಗೊಂದು, ರತ್ನಿ ತಾರಂಗೊಂದು, 3 ಜನಕ್ಕೆ ಒಂದೇ ಥರ ತಂದ್ಬಿಡು. ಪಾರ್ತಿಗೋಸಿ ಚೆನ್ನಾಗಿರೋ ತಂದ್ಬಿಡು, 1-2. ಆಮೇಲೆ ದಿನ ಇಕ್ಕೊಳ್ಳೋಕ್ಕೆ ನೈಟಿ ಬೇಕಾದ್ರೆ ನೈಟಿ ತಗೊಡು. ಇಲ್ಲ ಅದಿಂತವು ದಿನ ಇಕ್ಕತ್ತವಲ್ಲ ಚೂಡ್ಗಿಡಿದಾರ ಅಂತೇವು ಬೇಕಾದ್ರೆ ಅಂತೇನೆ ತಗೊಟ್ಬಿಡು. 4-5 ಜೊತೆನ. ಆಮೇಲೆ ಮಗಿಗೆ ಒಂದು 4-5 ಜೊತೆ ಬಟ್ಟೆ ದಿನ ಇಕ್ಕೊಳ್ಳೋಕ್ಕೆ. ಅದಕ್ಕೆ ಅವ್ರ ಜೊತೆ ಹೊಸ ಚೆನ್ನಾಗಿರೋವು. ಆಮೇಲೆ ಪಾರ್ತಿ ಗಂಡನಿಗೆ ತಂದರೆ ಅವ್ರ ಅತ್ತೆಗೊಂದು ತಂದ್ಬಿಡು ಸಾಕು. ಇನ್ನು ಯಾರಿಗೆ ಬೇಡ. ಬೇಕಾದ್ರೆ ನೀನೊಂದು ತಗೋ. ಗಿರ್ಜನ್ಗೊಂದು ತರತ್ತಿದ್ರೆ ತಗೋಬಾ, ಇಲ್ಲಾಂದ್ರೆ ಇಲ್ಲ. ಅಯ್ಯೋ ಎಲ್ಲರಿಗೂ ತಂದಮೇಲೆ ಅವಳಿಗೊಂದು ತಂದ್ಬಿಡೋದ ತಗೊಳ್ಳಿ. ಇಲ್ಲಾಂದ್ರೆ ಏನು ಬೇಡ. ಪಾರ್ತಿಗೂ ಬೇಡ, ಮಾಲಿಗೆಲೂ ಬೇಡ. ಪಾರ್ತಿಗೆ ತಂದ್ಬಿಟ್ಟು ಪಾರ್ತಿ ಗಂಡನಿಗೆ ಮಗಿಗೆ 3 ಜನಕ್ಕೆ ತಂದ್ಬಿಡು. ಸುಮ್ಮನೆ ಕಾಸಿಲ್ಲ ಈಗ. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಬ್ಬಗೆ ಹತ್ರದಲ್ಲಿ ಬರ್ತಾವಲ್ಲ, ನಾವು ತಗೊಳಕಾಯ್ತದೆ. ಸಾಕೋರು 3 ಜನಕ್ಕೆ ತಂದ್ಬಿಡು. ಈಗ ಸುಮ್ಮನೆ ಜಾಸ್ತಿ ಜೋರಾಗಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಿಲ್ಲ. ಕಾಸಿಲ್ದಿರ ಗೊತ್ತು ಏನಾದ್ರು ಹೊಲಕ್ಕೆ ಹಾಕೋದ್ರೆ ಏನು ಬರೋಕ್ಕಿಲ್ಲ. ನಮ್ಮ ಕೈನಿಂದಲೇ ಹಾಕಿ ಕಳ್ಕೊಳ್ಳೋದೇ ಆಯಿತು. ಏನು ಅದು ಅಂದರೆ ಮದುವೆ ಅಂತಾರೆ ಬಾಣ್ತಾನ ಬಸುಳ್ತಾನ ಹಬ್ಬ ಹರಿದಿನ ಅನ್ಕೊಂಡು ಅಲ್ಲಿ ಸುರ್ಕ ಕೂತ್ಕೊಂಡ್ರೆ ಸಾಲ ಓದ್ಕೊಳಕ್ಕಾಗ್ತದೆ.
ಬೇಡ ಮದುವೆಲಿ ಬಟ್ಟೆ ಎಲ್ಲರಿಗೂ ತಂದಿದ್ಲು ಗಿರ್ಜ ರವಿ ಮದುವೆಲಿ. ಈಗ ಬೇಡ ಮಾಡೋರ್ಗೂ ಬೇಡ ಯಾರಿಗೂ ಬೇಡ, ಇರೋದನ್ನ ನಾವು ಉಟ್ಕೊಳಕಾಯ್ತದೆ. ಅಲ್ಲ ಕಣತೆ ಹಿಂಗೆ ಹೇಳ್ತಾ ಕೂತಿದ್ದೀರಲ್ಲ, ಏ ಚೆನ್ನಾಗದೆ ಬುಡಿ ಬುಡಿ ತಂದ್ಬಿಡಾಕಾಯ್ತದೆ. ಲಕ್ಷ್ಮಿ ಬೇಡ, ಎಲ್ಲ ಕೂಡಿ ಸಾಲ ಮಾಡಿ ಎಲ್ಲ ಮಾಡ್ತೇವೆ, ಸಾಲ ಮಾಡ್ಬಿಟ್ಟು ತುಪ್ಪ ತಿಂದ್ಬಿಟ್ಟು ಆಮೇಲೆ ಬೀದಿಗೆ ಬಂದು ಬಿಡೋದ ಬೇಡಕತ್ತೆ. ಅವ್ರು 3 ಜನಕ್ಕೆ ತಗೋಬ ಸಾಕು, ರೊತ್ತೆಗೂ ಬೇಡ ಗಿತ್ತೆಗೂ ಬೇಡಕತ್ತೆ. ಕಾಸಿಗೆ ಕರಿಮಣಿ ಹಣ ತರದ ಚಾಳು ಅವಳಿಗೆ ಬೆಣ್ಣೆ ತಂದ್ಬಿಡ್ತೀನಿ, ಅಚ್ಚುಕಟ್ಟಾಗಿ ಮುಗಿದು ಸಾಕು. ಬಟ್ಟೆ ಬರೀ ತಗೊಂಡು ಇಟ್ಕೊಂಡ್ರೆ ಆಯ್ತು ಆಮೇಲೆ. ಸರಿ ಕತೆ ಹೋಗಿದ್ದು ಬನ್ನಿ. ಅತ್ತೆ ತೂಕಿ ಕೊಡೋಣ? ಏ ತೂಕಿ ಅವ್ರ ಮನೇಲಿ ಅದಕ್ಕಂತ ತಾಕೋ. ಅವತ್ತು ಬೆಣ್ಣೆ ಇಸ್ಕೊಬತ್ತೀನಿ ಅಂತ ಹೋಗ್ನಿಲ್ವಾ, ಅವತ್ತು ಬೆಣ್ಣೆ ಇಲ್ಲ ಅಂದ್ಬಿಟ್ಟು ಅಲ್ಲೇ ಮಡ್ಬಿಟ್ಟು ಬಂದೆ. ಹ್ಞೂ ಸರಿ ಕತೆ ಹೋಗಿದ್ದು ಬನ್ನಿ. ಒಂದು 5 ಸೇರನ್ನ ತಗೋಬತ್ತೀನಿ ಅಂದ್ರಿ, ಇದ್ರೆ ಇನ್ನೊಂದು ಸೇರ ಹಾಕಿಸ್ಕೊ ಬನ್ನಿ. ಹ್ಞೂ ಸರಿ ತಾಳ ಹಾಕಿಸ್ಕೊಬತ್ತೀನಿ. ಮನೆಗೆ ಏನಾರು ಬೇಕಾ ಬೆಣ್ಗಿಣೆ? ಮನೆಗೆ ಬೇಡ, ಇನ್ನೂ ಅದಲ್ಲ, ಇನ್ನುವೇ ಒಂದ್ಸರಿ ಕರ್ಗಿಸಿದ್ರಲ್ಲ, ಇನ್ನೂ ಒಂದು ದೊಡ್ಡ ಟಿಫನ್ ಇರಲಿ ಅದೇ ಎಲ್ಲ ಮನೆಗೆ ಮಡಿಕೊಳ್ಳೋದ. ಈಗ ಕರ್ಗಿಸದ ಪಾರತಿ ಕೊಟ್ಬಿಡಕಾಯ್ತದೆ. ಓ ಸರಿ ತಾಳು ತಕ ಬಂದ್ಬಿಡ್ತೀನಿ. ಉಳ್ಳ ಒಳಗಿಲ್ಕ ಹೋದ್ರೆ ಔಷಧಿ ತಗೋನು. ನಿನ್ನ ಗಂಡ ಅಲ್ಲ ಏನು ಆತಕ ಅವನೇ ಕೊಟ್ಕೊತಾವು ಹೊಡಿಬೇಕು. ಹುಲ್ಲೆಲ್ಲ ಬೆಳಕ ಕೂತದೆ, ಏನಿಷ್ಟು ಉದ್ದ ಆಗದೆ ಹುಲ್ಲು. ರೌಂಡ್ ಅಪ್ ತಗೊಂಡು ಹೊಡಿಲಿ, ಹುಲ್ಗೆಲ್ಲವ ಒಣಗೋಗ್ಲಿ ಹೊಸಿಯ. ಅದೇ ಹಸ್ಕಿಸಿಗ ಆಗ್ಲಿ ಅಂತಿದ್ನಲ್ಲತ್ತೆ ಕುಳ್ಳ, ಅದಕ್ಕೂ ಹೊಡಿತದ ಔಷಧಿಯ ಹಸ್ಕಿಸ ಮೇಯಕ್ಕಾಗ್ಲಿ ಅಂತಿತ್ತು. ಅದೇ ಮಿಸಿನ್ ಮನೆ ಸುತ್ತ ಹೊಡಿಯೇನು ಎಲ್ಲಕ್ಕೂ ಬೇಡ. ಅದೇ ಮೋಟ್ಗಿಟ್ ಆನ್ ಮಾಡೋಕ್ಕೆ ಹೋಯ್ತಾ ಇರ್ತಾರೆ ಬತ್ತಿ ಇರ್ತಾರೆ ಸತ್ಯಸಿವರು. ಇಷ್ಟೊತ್ತಲ್ಲಿ ಹುಲ್ಲೆಲ್ಲ ಬೆಳ್ಕೊಂಡಿರ್ತದಲ್ಲ, ಇಷ್ಟೊತ್ತಲ್ಲಿ ಕಾಣಕ್ಕಿಲ್ಲ. ಅಷ್ಟು ಅಗ್ಲ ಹೊಡಿಯೇನು ಎಲ್ಲಕ್ಕೂ ಬೇಡಕತ್ತೆ. ಹಸ್ಗಿಸದಲ್ಲಿ ಮೇಯಿಸ್ಕೊಳಕದ ಹಸುವ ಒಂದಿಷ್ಟು ಅಗ್ಲ ಅಷ್ಟೇ. ಸರಿ ಕಂತ ಕಡೆ ಈಗ ಅವನು ಹೊಲ್ಕೋಯ್ತಾನೆ, ಹಂಗೆ ಹೇಳಿ ಕಳಿಸ್ತೀನಿ ಅಂತೆ. ಸರಿ ತಾಳು ಒತ್ತಾಗ್ಬಿಡ್ತದೆ, ಬಂದ್ಬಿಡ್ತೀನಿ. ಸರಿ ಕತೆ ಊಟ ಮಾಡ್ಕೊಂಡು ಹೋಗಿವ್ರಿ? ಬೇಡ, ಇಷ್ಟೊತ್ತು ಕ್ಲೀನ್ ಮಾಡೋಕ್ಕೆ ಇಸ್ಕ ಬಂದ್ಬಿಡ್ತೀನಿ ತಾಳು. ತಾಳು ಅಂತಾನೆ ಅತ್ತೆ ಹೇಳಂಗೆ ಸುಮ್ಮನೆ ಏನಕ್ಕೆ ಹುಲ್ಗೆಲ್ಲವ ರೌಂಡ್ ಅಪ್ ಹೊಡೆದು ಎಲ್ಲನೂ ಒಣಗಿಸರು. ತಾಳು ಹೋಗಿ ಹೇಳ್ಬಿಡ್ತೀನಿ, ಬರೀ ಮಿಸಿನ್ ಮನೆ ಸುತ್ತನಾರು ಹೊಡ್ಕಪ್ಪ, ಜಾಸ್ತಿ ಹೊಡ್ಕೋಬೇಡ, ಬರೀ ಓಡಾಡೋ ದಾರಿಗೆ ಮಾತ್ರ ಹೊಡ್ಕೊ ಅಂತ. ಓ ಸಣಿ ಏನು ಮಾಡ್ತಾ ಇದೀಯಮ್ಮಿ? ಬೊಮ್ಮಿ ಕಾಳಿ ಬಾ, ಬೆಣ್ಣೆ ನೀನಮ್ಮಿ ಬಿಸಿಲಲ್ಲಿ ಕಾಯಿಸ್ತಾ ಕೂತಿದೀಯಲ್ಲ. ಅಯ್ಯೋ ಹಂಗೇನು ಇಲ್ಲ ಕತೆ, ಬಾ. ಅವಳು ಬಂದಿದ್ದಳು, ಯಾರು ರತ್ನಿ, ಶಿವಪ್ಪನ ರತ್ನಿ ಅವಳಲ್ಲ, ಅವಳು ಬಂದಿದ್ಲು ಯಾಕ ಬೆಣ್ಣೆ ಕೊಡಕ್ಕಂತ. ಹಂಗೆ ಬಂದ್ಬಿಟ್ಟು ಬಂದವಳು, ಗಂಡ ಏನಕ್ಕೆ ಕರೆದಂತೆ ತಳಕ ಬತ್ತೀನಿ ಅಂತ ಹೊಂಟೋದು. ಅದಕ್ಕೆ ಯಾಕೆ ಮಡುಗು ಬತ್ತೀನಿ ಅಂತ ಅಂದ್ಲಲ್ಲ, ಅದಕ್ಕೆ ಕಾಯ್ಕ ಕೂತೀವಿ. ಅಲ್ಲ ಬೆಣ್ಣೆ ಕೊಟ್ಟಿಯೇ ಕೊಡಕ್ಕಿಲ್ವೋ? ಅವತ್ತೆ ಹೇಳ್ಬಿಟ್ಟೋಗ್ಯವನಿ, 3 ದಿವಸಕ್ಕೆ ಬತ್ತೀನಿ, ಒಂದು 5 ಸೇರು ಮಡಗಿರು ಅಂತ ಕೊಟ್ಟಿಯೇ ಇಲ್ವೋ? ಇಲ್ಲ ಕತ್ ಬಾ, ನಿನ್ಗೂ ಬೆಣ್ಣೆ ಮಾಡಿ ಮಡಗಿವ್ನಿ ಕತೆ. ನೆನ್ನೆ ಎಲ್ಲನೂ ಅಲ್ಲೆಲ್ಲ ತಂದುಬಿಟ್ಟು ಮೊಸರು ಮಾಡಿ ಅಚ್ಚುಕಟ್ಟಾಗಿ ಕಡ್ದು ಮಡಗಿವ್ನಿ. ಅದು ಬೇರೆ ಬಾಣ್ತಿಗೆ ಬೇರೆ ಅಂದಲ್ಲ, ಅಚ್ಚುಕಟ್ಟಾಗಿ ಮಾಡಿವ್ನಿ ಕತೆ. ಹ್ಞೂ ನೀ ಚೆನ್ನಾಗಿ ಮಾಡ್ತಿದ್ದಿ ಅಂದ್ಬಿಟ್ಟೆ ನಿಂತಾಗ ಬೆಣ್ಣೆ ತಗೊಳಕ್ಕೆ ಬರೋದು, ಕಾಲ್ದೋಳು ಕೈದೋಳು ಮಾಡೋಕ್ಕಿಲ್ಲ ಅಂದ್ಬಿಟ್ಟು. ಏನು ಹೆಂಗೆ ಕಡಿಮೆ ಮಾಡು ಹೊಸಿಯೇ? 150 ರೂಪಾಯಿ ಹಿಡ್ದಂಗೆ ಇಟ್ಕೊತಿದ್ಯಲ್ಲ, ಅಲ್ಲ ನನಗೂ ಕಷ್ಟ ಆಯ್ತಿಲ್ವಾ? ಹೊಸಿ ಕಷ್ಟ ಆದದ. ಯಾರು ಕೊಟ್ಟಾರೆ ಕಾಲಲ್ಲಿ 150 ರೂಪಾಯಿಗೆ ಎಷ್ಟು ಸ್ಟಾಪ ಮಾಡಿ ಮಡಗಿವ್ನಿ ನೋಡು. ಬೇರೆಯವರೆಲ್ಲ ಒಂದೊಂದು ಪಾಟಿಗೆ ಕಟ್ ಮಾಡಿರ್ತಾರೆ ಬೆಣ್ಣೆಯ, ನಾನು ಇಷ್ಟು ದೊಡ್ಡ ಕಟ್ ಮಡಗಿವ್ನಿ. ನೀವು ನೋಡ್ರೆ ಕೊಡೋಕೆ ಹೆಂಗೆ ಅಂತಿದ್ದಿ? ಹೋಗಿ ಅಂಗಡಿ ಹೋಗಿ ತಗೊಬಂದ್ಬಿಡಿ ಕಡಿಮೆಗೆ. ಏನೋ ಒಂದು ಪಾಟಿಗೆ ಬೆಲೆ ದಚ್ಚಿನಂಗಿರ್ತದೆ, 500 ರೂಪಾಯಿ 600 ರೂಪಾಯಿ. ನಮ್ಮ ತಗೊಂಡಿರ ನೀವು? ಅಯ್ಯೋ ನಿನಗೂ ಕಷ್ಟ ಅಂತ ಗೊತ್ತು ಕತೆ, ಒಂದು 10-20 ಕಡಿಮೆ ಮಾಡ್ಕೊ. ಬಾಣ್ತಿಗೆ ಕತೆ ನಮಗೂ ಕಷ್ಟ ಅಲ್ವಾ? ಸರಿ ಕಂತ ಬಾ, ಕಡಿಮೆ ಮಾಡ್ಕೊಳಕಾಯ್ತದೆ. ನಿನ್ಗಿಲ್ದಿರದ ಬಾ ಮಾಡ್ಕೊಂಡು. ಬೇಡ, ನಾನು ಸೊಸನೆ ಮಾಡಿ ಮಡ್ಗೊಳೆ, ನಾನು ಬೆಣ್ಣೆ ಇಸ್ಕೊ ಬಂದ್ಬಿಡ್ತೀನಿ ತಾಳು, ಆಮೇಲೆ ಉಣ್ತೀನಿ ಅಂದ್ಬಿಟ್ಟು ಬಂದಿದ್ದೆ ಕತೆ. ಏನು ಬೇಡ, ಇಷ್ಟೊತ್ತಿಗೆ ಹೊಟ್ಟೆ ಸೇಕಿಲ್ಲ ಕತೆ. ಕೊಡಿಲಿ, ಒಂದು 6 ಸೇರಿದ್ರೆ ಕೊಡುವೆ, ಇನ್ನೊಂದು 2 ಸೇರಿ ಎಕ್ಸ್ಟ್ರವಾ? ಅಯ್ಯೋ ಇಲ್ಲ ಕಂತಾಕೋ, ಇನ್ನೊಂದು 2-3 ದಿವಸ ಬಿಟ್ಕೊಂಡು ಬಾ, ಕೊಟ್ಟನಂತೆ. ಈಗಿಲ್ಲ ಅದೇ ಅವಳು ಬೇರೆ ರತ್ನಿ, ಶಿವಪ್ಪನ ರತ್ನಿ ಬೇರೆ ಬತ್ತೀನಿ ಅಂತ ಹೇಳ್ಬಿಟ್ಟವಳೆ. ಕೊಡ್ನಿಲ್ಲ ಅಂದರೆ ಮಟಕೇರಿ ಒಂದು ಮಾಡ್ಬಿಡ್ತಾಳೆ ಅಷ್ಟೇ. ಸರಿ ಕಂತ ಕೊಡು. ಹೋಸಲ್ ತಗೋ ಹೋಗಿದ್ನಲ್ಲ, ಅದೇ ಇನ್ನೂ ಹೊಸಿ ಅದೇ ಅದನ್ನ ಮನೆಗೆ ಮಡಿಕೊಂಡು ಈಗ ಇದನ್ನ ಗಂಡನ ಮನೆಗೆ ಹೋಯ್ತಿದ್ಲೆಲ್ಲ ಕೂಸ್ ಕರ್ಕೊಂಡು ಉಣ್ಲಿ ತಿನ್ಲಿ ತಾಳು ಕಾಯಿಸ್ಕೊಡೋದು ಅಂದ್ಬಿಟ್ಟು ಹಂಗೆ ತಗೊಳ್ಳೋದನ್ಕ ಬಂದೆ. 9 ತಿಂಗಳು ತುಂಬೋಯ್ತು, ಉಂಕರ ಮೀನು ಸ್ವಲ್ಪ ದಿವಸ ತುಂಬೋಯ್ತು, ಕಳಿಸ್ಬಿಡ್ತೀವಿ. ಸಾಕು ಹೋಗು ಕಳಿಸ್ಬಿಡು. ಈ ಕಾಲದಲ್ಲಿ ಎಷ್ಟು ದಿವಸ ಆಯಿತು, 9 ತಿಂಗಳು ಅಂತಿದ್ದಿ, ಕಳಿಸ್ಬಿಡು ಸಾಕು. ಇನ್ನೆಷ್ಟು ದಿವಸ ಮಾಡಿಸ್ಕೊಳ್ಳೋರು ಬರೀ 3 ತಿಂಗಳು 4 ತಿಂಗಳು ಈಗ ಹಂಗೆ ಮಾಡಿಸ್ಕೊಳ್ಳೋದು. ಹೆಣ್ಣು ಆಸಿ 9 ತಿಂಗಳು ಗಂಟರು ಇದ್ದು ಬಾಂತನ ಬಸುತನ ಮಾಡಿಸ್ಕೊಂಡದಲ್ಲ, ಕರಮಿ ಮಾಡಿಸ್ಕೊಂಡ್ಲು. ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದಾ ಮತ್ತೆ.